सब है समान, सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण। त्यज के ನಂಗೆ ಯಾಕೆ ಬರ್ತಾ ಇದೆ ಈ ತರ ಊಟ ಇಟ್ಕೊಳ್ಬೇಕಲ್ಲ. हरि गान गाओ, हरि नाम प्यारा, सबका सहारा। हरि नाम जप के, सुख ಪ್ರಶಾಂತ್, शांति पाओ। ಒಂದು ಫಿಲ್ಮ್ వాడు ఏం చేస్తాడు అక్కడ? नाम जप के, सुख शांति पाओ। हरि ಇದು ಇಲ್ಲಿ ಬರ್ಬೇಕು. जप के, ಹಾ ಕರೆಕ್ಟ್, ಅದೇ ಕೊಡು. सुख शांति पाओ। हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ನಮಸ್ಕಾರ ಪ್ರವೀಣ್, ಎಲ್ಲರಿಗೂ ನಮಸ್ಕಾರ. ಲೆಟ್ ಅಸ್ ಪ್ರೊಸೀಡ್. ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಬಹುದು. ಜೂಮ್ ಅಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನು ಆನ್ ಮಾಡಿಬಿಟ್ಟು ಹ್ಯಾಂಡ್ ರೈಸ್ ಮಾಡಿದರೂ ಅನ್ಮ್ಯೂಟ್ ರಿಕ್ವೆಸ್ಟ್ ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿದರೂ ಸಹ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ ತಗೊಳ್ಳಿ. ಅಣ್ಣ, ಒಬ್ರು ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ಹ್ಮ್ In Janivara post you mentioned about Jagrata, Swapna, Shushupti. Please explain how these will affect in spiritual growth ಅಂತ ಕೇಳಿದಾರಣ್ಣ. These stages are natural for the human body. So as per your spiritual sadhana, it will affect according to the Jagrati state, Swapna state, and Sushupti state. In Jagrata state, you are doing the dhyana, knowing you are
In Sushupti, it is half asleep and half awake state. So ಅದು ಬೇರೆ ಒಂಥರ ವಿಚಿತ್ರವಾದ ಸ್ಟೇಟ್. ಬಟ್ ಸ್ವಪ್ನ ಇಸ್ ಯು ಗೋ ಇನ್ ಟು ಆಸ್ಟ್ರಲ್ body out of your physical body and you do the astral experiences. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಸೂರ್ಯನಾರಾಯಣ, ಪ್ರಶ್ನೆ ಕೇಳಿ ಅಣ್ಣ. ನಮಸ್ತೆ ಅಣ್ಣ. ಅಣ್ಣ, ನಮಸ್ಕಾರ. ಉಪನಯನ ಗಂಡು ಮಕ್ಳಿಗೆ ಮಾತ್ರ ಮಾಡಿಸ್ತಾರ ಅಥವಾ ಹೆಣ್ಮಕ್ಳು ಮಾಡಿಸ್ಕೊಬಹುದಾ? ಆಮೇಲೆ ಇಬ್ರು ಮಾಡ್ಕೋಬಹುದಮ್ಮ, ಏನ್ ತೊಂದರೆ ಇಲ್ಲ. ಆಮೇಲೆ ಬ್ರಾಹ್ಮಣರು ಮಾತ್ರ ಮಾಡ್ಕೋಬೇಕಾ ಅಥವಾ ಬೇರೆಯವರು ಮಾಡಿಸ್ಕೋಬಹುದಾ? ನೋಡಮ್ಮ, ಈ ಬ್ರಾಹ್ಮಣ ಅನ್ನೋದು ವರ್ಣ, ಅದು ಸತ್ಯುಗದಲ್ಲಿ ಅದು ವರ್ಣ ಇತ್ತು. ಆಮೇಲೆ ಅದು ಒಂದೇ ಒಂದು ವರ್ಣ ಆಯ್ತು ಬ್ರಾಹ್ಮಣ ಅಂತ. ತ್ರೇತಾಯುಗದಲ್ಲಿ ಆ ಬ್ರಾಹ್ಮಣನೇ 4 ವರ್ಣ ಆಗಿ ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಶೂದ್ರ ಅಂತ ಬಂತದು. ಆವಾಗ ಇಟ್ ವಾಸ್ ಓನ್ಲಿ ವರ್ಣ. ಇವಾಗ ಕಲಿಯುಗ ಶುರು ಆದ್ಮೇಲೆ ಅದು ಬಂದ್ಬಿಟ್ಟು ಏನಾಯ್ತು, ಕ್ಯಾಸ್ಟ್ ಸಿಸ್ಟಮ್ ಆಯ್ತು, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬಂತು, ಅದು ಅಧರ್ಮವಾಗ ಆಗೋಯ್ತು. ಅದು ಬ್ರಾಹ್ಮಣ ಯಾರಂದ್ರೆ ಆ ಕಾಲದಲ್ಲಿ ಯಾರೊಬ್ರು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ದಾರಿ ಹೋಗ್ತಾ ಇದ್ದಾರೋ ಅಂತ ಅವರು ಆ ಜನಿವಾರ ಹಾಕೊಳ್ತಾ ಇದ್ರು. ದೇ ವರ್ ನೋನ್ ಆಸ್ ಬ್ರಾಹ್ಮಿನ್ಸ್. ಅರ್ಥ ಆಯ್ತಾ? ಒನ್ ಹೂ ಇಸ್ ಇನ್ ದ ನಾಲೆಡ್ಜ್ ಅಂಡ್ ಕ್ವೆಸ್ಟ್ ಆಫ್ ಬ್ರಾಹ್ಮಣ್ ಇಸ್ ಬ್ರಾಹ್ಮಿನ್. ಅಣ್ಣ, ಆಮೇಲೆ ಧ್ಯಾನ ಮಾಡ್ಬೇಕಾದ್ರೆ ಸಪ್ತಋಷಿಗಳಲ್ಲಿ ಅತ್ರಿ ಮಹರ್ಷಿನ ಆರಿಸ್ಕೊಂಡಿರೋದು ಯಾವ ಕಾರಣಕ್ಕೋಸ್ಕರ, ಅದು ಹೇಳಿ ಅಣ್ಣ. ಇವಾಗ ಈ 60 ವರ್ಷ 1982 ನಿಂದ ಅತ್ರಿ ಮಹರ್ಷಿ ಅವರೇ ಇನ್ಚಾರ್ಜ್ ನಮ್ಮ ಭೂಲೋಕಕ್ಕೆ. ಅದಕ್ಕೆ ಅವ್ರಿಗೆ ನಾವು ಪ್ರಾಧಾನ್ಯತೆ ಕೊಡ್ಬೇಕು. ಹಾ, ಸರಿ ಅಣ್ಣ. ಅಣ್ಣ, ಆಮೇಲೆ ಮನೋವತಿಗೆ ಬರ್ಬೇಕಾದ್ರೆ ಮೊದ್ಲೇ ನಿಮ್ಗೆ ತಿಳಿಸಿರ್ಬೇಕಾ ಅಥವಾ ತಿಳಿಸಿರನು ಬರ್ಬೋದಾ? ಪ್ರಿಫರಬಲಿ ತಿಳಿಸಿದ್ರೆ ಒಳ್ಳೇದು. ಯಾಕೆಂದ್ರೆ ನಮ್ಗೆ ಗೊತ್ತಾಗ್ತದೆ ಎಷ್ಟು ಜನ ಬಂದಿದ್ದೀರಾ. ನಾವು ಪ್ರಸಾದವನ್ನು ನಾವು ಅರೇಂಜ್ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ. ಹಂಗೆ ಬಂದ್ರೂ ಪರವಾಗಿಲ್ಲ. ಎಕ್ಸ್ಟ್ರಾ ನಾವು 10 ಜನಕ್ಕೆ ಯಾವಾಗ್ಲೂ ನಾವು ಸೇರಿಸ್ಕೊಳ್ತೀವಿ. ಬನ್ನಿ ದಯವಿಟ್ಟು. ಸಂಡೇಸ್ ಮಾತ್ರ ಓಪನ್. ಬಟ್ 10 ಗಂಟೆ ಒಳಗೆ ಬರಲೇಬೇಕು ನೀವು. ಸರಿ, 10ವರೆಗೆ ಕೊಡ್ತಾರೆ. ಧನ್ಯವಾದ ಅಣ್ಣ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸಂದೀಪ್ ಪ್ರಸಾದ್ ಮಾತಾಡಿ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಸತೀಶಣ್ಣ, ನಮಸ್ಕಾರ. ಸತೀಶಣ್ಣ, ನಮಸ್ಕಾರಪ್ಪ. ಸಂದೀಪ್ ಅಣ್ಣ. ಮಾತಾಡಿ ಅಣ್ಣ, ಈ ಧ್ಯಾನ ಮಾಡ್ಬೇಕಾದ್ರೆ 4 ಗಂಟೆಗೆ ಬೆಳಗಿನ ಜಾವ ಏನಾಗುತ್ತೆ ಅಂದ್ರೆ ನಾವು ಮನ್ಸಲ್ಲಿ, ನನ್ನ ಹೃದಯದಲ್ಲಿ ನಾವು ಅಮರ ಅವ್ರನ್ನ ಜಪಿಸ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಬೇರೆ ಬೇರೆ ಥಾಟ್ಸ್ ಬರುತ್ತೆ. ಸೊ ಆ ಥಾಟ್ಸ್ ಅದನ್ನ ಅವಾಯ್ಡ್ ಮಾಡೋದು ಯಾವ ತರ ಅಂತ ನನಗೆ. ನೋಡಿ, ಇವಾಗ ನೀವು ಗಾಡಿ ಓಡಿಸ್ತೀರಾ ರೋಡ್ನಲ್ಲಿ ಅಲ್ವಾ? ಗಾಡಿ ಓಡಿಸುವಾಗ ನಿಮ್ಗೆ ಗುರಿ ಹೆಂಗಿರ್ತದೆ? ಯುವರ್ ಡೆಸ್ಟಿನೇಷನ್ ಅಷ್ಟೇ. ಆಪೋಸಿಟ್ ಸೈಡ್ ವೇಸ್ ಗಾಡಿ ಹೋಗ್ತಾ ಇದ್ರೆ ನೀವು ಪಾರ್ಟಿಗೆ ಹೋಗ್ತಾ ಇರ್ತೀರಾ ಅಲ್ವಾ ನೀವು? ಅದೇ ತರ ಧ್ಯಾನ ಮಾಡುವಾಗ ಜಸ್ಟ್ ಡೂ ದ ಧ್ಯಾನ ಪೋರ್ಷನ್. ಆ ಥಾಟ್ ಬರ್ತಾ ಇದ್ರೆ ಅದನ್ನು ಅಲೋ ಮಾಡಿ ಬರಕ್ಕೆ, ಇಗ್ನೋರ್ ಮಾಡಿ, ಸ್ಟ್ರೆಸ್ ಮಾಡಬೇಡಿ ಅಷ್ಟೇ. ಈ ತರ ಪ್ರಾಕ್ಟೀಸ್ ಮಾಡಿ, ಯು ವಿಲ್ ಓವರ್ಕಮ್ ದಿಸ್ ಡಿಸ್ಟರ್ಬೆನ್ಸ್. ಸೊ ನೆಕ್ಸ್ಟ್ ಅಕಸ್ಮಾತ್ ಅದ್ ಬಂದಿಲ್ಲ ಅಂದ್ರೂ ನಾವು ಆ ಮನ್ಸಲ್ಲಿ ಅಮರ ಅವ್ರನ್ನೇ ನಾವು ಜಪಿಸ್ತಾ ಹೋಗ್ಬೇಕಾ? ಹೌದು, ಅದು ಕಾನ್ಸ್ಟೆಂಟ್. ಅದು ನೀವು ಜಪ ಮಾಡೋದು ಕಾನ್ಸ್ಟೆಂಟ್. ಆಮೇಲೆ ಅವನ್ನ ಬಂದ್ರೇನು ಬಂದಿಲ್ಲ ಅಂದ್ರೂ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಫಾರ್ ಯು. ಓಕೆ ಅಣ್ಣ. ಅಣ್ಣ, ಎರಡನೇದು ಉಪವಾಸ ಅಂದ್ರೆ ಏನ? ದ ಅದರ್ ಟೈಪ್ ಆಫ್ ಲಿವಿಂಗ್. ವಾಸ ಅಂದ್ರೆ ಲಿವಿಂಗ್, ಉಪ ಅಂದ್ರೆ ದ ಅದರ್ ಟೈಪ್. ಇವಾಗ ಉಪವಾಸ ಅಂದ್ರೆ ಏನು? ನಾರ್ಮಲ್ ನೀವು 3 ಹೊತ್ತು ಊಟ ಮಾಡೋ ಬದಲು ನೀವು ಏನು ಊಟ ಮಾಡಲ್ಲ, ಯು ವಿಲ್ ಬಿ ಫಾಸ್ಟಿಂಗ್. ದಟ್ ಈಸ್ ನೋನ್ ಆಸ್ ಉಪವಾಸ. ಓಕೆ ಅಣ್ಣ, ಅರ್ಥ ಆಯ್ತು. ನಮಸ್ಕಾರ. ನಮಸ್ತೆ ಅಣ್ಣ.
ಧನ್ಯವಾದಗಳು ಅಣ್ಣ. ನಮಸ್ಕಾರಪ್ಪ. ಚಾಟ್ ಇಂದ ಇನ್ನೊಂದು ಪ್ರಶ್ನೆ ಅಣ್ಣ. ಹ್ಮ್. Hiranyaksha kept the earth inside the cosmic ocean. What happened to his mother, father, sister inside the earth living when they were living in that? ಅಲ್ಲ, ಯಾರು ಮದರ್ ಯಾರು ಸಿಸ್ಟರು? Hiranyaksha's mother, father, and sister. What happened to them during when Hiranyaksha kept earth inside the ದೇ cosmic ವರ್ ocean? ಲಿವಿಂಗ್ ಆಸ್ ಯೂಶುವಲ್. ದೇ ವರ್ ಲಿವಿಂಗ್. ಇವಾಗ ಅರ್ತ್ ನಲ್ಲಿ ಎಷ್ಟು ಜನಗಳು ಲಿವ್ ಮಾಡ್ತಾ ಇದ್ರು, ಅವರೆಲ್ಲ ಅದೇ ತರ ಲಿವ್ ಮಾಡ್ತಾ ಇದ್ರು. See, what he did was, he took the earth from its original orbit, he displaced it and took to a different place. ಅದನ್ನ ವರಾಹ ಸ್ವಾಮಿ, he brought it back to the original place. This is how it has to be understood. ಬೇರೆ ತರ they should not understand. ಇದೆಲ್ಲ it is not that easy to understand. You should have a spiritual maturity. ಇದಕ್ಕೆ ಸ್ಪಿರಿಚುವಲ್ ಸಾಧನೆ ಮಾಡಿರ್ಬೇಕು, ಆವಾಗ ಕರೆಕ್ಟ್ ಆಗಿ ಅವ್ರಿಗೆ ಅರ್ಥ ಆಗ್ತದೆ. ಅವ್ರಿಗೆ ಇದನ್ನ ಬುದ್ಧಿಯಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಹೃದಯದಿಂದ ನೋಡಿ ಈ ಸ್ಪಿರಿಚುವಲಿಸಮ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ Okay, ಪ್ರಶ್ನೆಗಳಿದ್ರೆ okay. ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣ, ಈ ಎರಡೂ ಮಂತ್ರದ ಬಗ್ಗೆ ತಿಳಿಸಿ. ಈ ಎರಡೂ ಮಂತ್ರಗಳು ಎಷ್ಟು ಸಲ ಚಾಂಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಎರಡು ಮಂತ್ರಗಳು ಮಹಾವಿಷ್ಣುವಿದು. ಇದು ಎಷ್ಟು ಸಲ ಜಪ ಮಾಡೋದು ಮುಖ್ಯ ಅಲ್ಲ. ಭಕ್ತಿಯಿಂದ ಒಂದ್ಸತಿ ಓಂ ನಮೋ ನಾರಾಯಣ ಹೇಳಿದ್ರೆ ಸಾಕು. ಭಕ್ತಿ, ಶ್ರದ್ಧಾ, ಏಕಾಗ್ರತೆ, ಒಂದು ನಂಬಿಕೆಯಿಂದ ಅನ್ಕಂಡೀಷನ್ ಆಗಿ ಸರೆಂಡರ್ ಮಾಡ್ಕೊಂಡು ಓಂ ನಮೋ ಭಗವತೆ ವಾಸುದೇವ ಅಂತ ಹೇಳಿದ್ರೆ ಆ ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನೆ. ನಂಬರ್ ಆಫ್ ಕೌಂಟ್ಸ್ ಬರಲ್ಲ. ಆಯ್ತು ಅಣ್ಣ, ಧನ್ಯವಾದಗಳು. ಅಣ್ಣ, ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಬಿಫೋರ್ ಸ್ಟಾರ್ಟಿಂಗ್ ಮೆಡಿಟೇಷನ್ ನಾವು ವಿಭೂತಿಯನ್ನು ಉಪಯೋಗಿಸಬಹುದಾ ಕುಂಕುಮದ ಬದಲಾಗಿ, ಅಥವಾ ಕುಂಕುಮವನ್ನೇ ಉಪಯೋಗಿಸಬೇಕಾ ಅಂತ ಕೇಳಿದ್ದಾರೆ ಅಣ್ಣ. ಇಲ್ಲ, ಕುಂಕುಮ ಯೂಸ್ ಮಾಡ್ಬೇಕು. ಯಾಕಂದ್ರೆ ಕುಂಕುಮ ಇಸ್ ಎ ಸ್ಪೆಷಲ್ ಮಿಕ್ಸ್ಚರ್ ಫೌಂಡೆಡ್ ಬೈ ದ ರಿಷೀಸ್. ಯಾಕಂದ್ರೆ ಅದು ಆ ಭ್ರೂಮಧ್ಯದಲ್ಲಿ ಇಟ್ಕೊಂಡ್ರೆ ನಾವು ಧ್ಯಾನ ಮಾಡುವಾಗ ಸ್ಪಿರಿಚುವಲ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಅದು ಆಚೆ ಹೋಗ್ಬಾರ್ದು. ಇಟ್ ಶುಡ್ ಬಿ ಕನ್ಸ್ಯೂಮ್ಡ್ ವಿತ್ ಇನ್ ಅವರ್ ಸೆಲ್ಸ್. ಆ ಕುಂಕುಮ ಇಟ್ ವಿಲ್ ನಾಟ್ ಅಲೌ ದ ಸ್ಪಿರಿಚುವಲ್ ಎನರ್ಜಿ ಟು ಗೋ ಔಟ್ ಸೈಡ್, ಇಟ್ ಗೋ ಇನ್ ಟು ಯುವರ್ ಬಾಡಿ, ಇನ್ ಟು ಯುವರ್ ಸಿಸ್ಟಮ್. ವಿಭೂತಿ ಇಟ್ಕೋಬಾರ್ದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಪ್ಲೀಸ್ ಟೆಲ್ ಅಬೌಟ್ ಸಪ್ತ ಋಷಿ ಮಾರ್ಗ ಅಂತ ಕೇಳಿದ್ರಣ್ಣ. ಅವರು ಮನೋಚಿಗೆ ಬರ್ಲಿ. ಅದು ಇಲ್ಲಿ ಓಪನ್ ಸೋಷಿಯಲ್ ಮೀಡಿಯಾದಲ್ಲಿ ಅದು ಹೇಳಕ್ ಆಗಲ್ಲ. ಅದು ಹ್ಯಾವ್ ಟು ಕಮ್ ಟು ಮನೋವತಿ ಅಂಡ್ ಗೆಟ್ ಇಟ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಡಿಟೇಷನ್ ಅಂಡ್ ಕ್ರಿಯಾ ಯೋಗ ಅಂತ? The dhyana is the highest form of prayer. Kriya Yoga is a way of doing dhyana. There are so many ways. Kriya Yoga is one such. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಹೆಸರು ಮೆನ್ಷನ್ ಮಾಡಿಲ್ಲ ಅಣ್ಣ. ಅವರು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅಣ್ಣ ಅಂತ ಆಯ್ತು, ಕನ್ಸರ್ನ್. ಅವ್ರಿಗೆ ಕೃತಜ್ಞತೆಗಳು ನಮ್ಮ ಕಡೆಯಿಂದ ಅವ್ರಿಗೆ.
or the concern. ಸರಿ ಅಣ್ಣ. Hmm. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. Hmm. ಇಫ್ ಒನ್ ಟೇಕ್ಸ್ ದರ್ಶನ ಆಫ್ ಶಿವಲಿಂಗ ಆರ್ Hmm. ದೇವಿ, either we take the Hmm. anti-clockwise or top to bottom. See, actually, Devi is the highest. First in the Brahmanda, Devi Loka comes. Next, Kailasa, Amela Vaikunta, Amela Chaturmukha Brahma. So, if you have the darshan of Shiva, it is one step below. So, Devi is the highest. So, you should go in for the darshan of Devi. ಸರಿ ಅಣ್ಣ, ಧನ್ಯವಾದಗಳು. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. Hmm. What should my daughter to do get better in her academics? And also my daughter wants to learn and chant Lalita Sahasranama. So what can I First do of ಅಂತ all, ಕೇಳಿದಾರಣ್ಣ. if her daughter wants to study well, she has to concentrate on the study. She has to use her willpower and perfectly concentrate. Best is get up at 3:30 in the morning, Brahma Muhurta, up to 5:30, 2 hours daily, let us study. Then she will get memorized whatever she studies and she can fare well in her studies. Lalita Sahasrama, after taking bath, daily let her do it and ask the Divine Mother to bless her with memory and intelligence. She will fare well. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಐ ಫೈಂಡ್ ಇಟ್ Oh, I find it hard to concentrate or focus on one thing. My mind feels unstable and keeps getting distracted by unnecessary thoughts. Please suggest anything to control my mind and concentrate. ಅದೇ ಪ್ರೀವಿಯಸ್ ಆಗಿ ಒಬ್ರಿಗೆ ನಾನು ಇದು ಎಕ್ಸಾಂಪಲ್ ಕೊಟ್ನಲ್ಲ, ಹಾ ಅದನ್ನೇ ಅವರು ತಿಳ್ಕೊಳ್ಳಿ. ಅದನ್ನ ಸರಿ ಆನ್ಸರ್ ಇಸ್ ದಟ್. ಸರಿ ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. ಹೇಳಿ. ಅಣ್ಣ ನಾನು ನಮ್ಮ ಕುಲದೇವರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ನಂತರ ಧ್ಯಾನ ಮಾಡಿದೆ. ಧ್ಯಾನದಲ್ಲಿ ಒಂದು ಸರ್ಪ ಕಾಣಿಸಿಕೊಂಡಿತ್ತು. ಇದರ ಅರ್ಥ ಏನು ಅಣ್ಣ ಅಂತ ಕೇಳಿದ್ದಾರೆ. ಅದು ಒಳ್ಳೇದು, ಅದು ಆಶೀರ್ವಾದ ಮಾಡಿದ್ದಾರೆ. ಅವ್ರ ಕುಲದೇವರು ಬಂದ್ಬಿಟ್ಟು accepted your prayers and give the darshan to you in a way, blessed you. ಸರಿ ಅಣ್ಣ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ವಿಲ್ ಟೇಕ್ ಸಮ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ಸರ್, ಗರುಡ ಪುರಾಣ ಮನೆಯಲ್ಲಿ ಓದಬಾರದು, ಕೆಲವರು ಗರುಡ ಪುರಾಣ ಮನೆಯಲ್ಲಿ ಇಡಬಾರದು ಅಂತ ಹೇಳ್ತಾರೆ. ಅದರ ಬಗ್ಗೆ ತಿಳಿಸಿ ಅಂತ ಇದೆ.
ಇಲ್ಲ, ಅದೆಲ್ಲ ಮೂಢನಂಬಿಕೆ ಹೇಳಿರೋದು. ಬಿಕಾಸ್ ಆಫ್ ದೇರ್ ಓನ್ ಸೆಲ್ಫಿಶ್ ಇದು ದುಡ್ಡು ಮಾಡಕ್ಕೆ ಅವ್ರ ಆತರ ಹೇಳಿದ್ದಾರೆ. ಗರುಡ ಪುರಾಣ ಬಂದ್ಬಿಟ್ಟು ಅದು ಮನೆಯಲ್ಲಿ ಇಟ್ಕೋಬಹುದು. ಅದನ್ನ ಒಂದ್ಸತಿ ಎಲ್ಲರೂ ಅದನ್ನ ಓದ್ಬೇಕು. ಯಾಕಂದ್ರೆ ಅದು ಇಟ್ ಇಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ಗರುಡ ಅಂಡ್ ಮಹಾವಿಷ್ಣು. ಗರುಡ ಬಂದು ಕೇಳ್ತಾರೆ ಮಹಾವಿಷ್ಣುನ, ಏನಾಗ್ತದೆ ಆತ್ಮಕ್ಕೆ ಸತ್ ಮೇಲೆ ಅಂತ. ಅದಕ್ಕೆ ಮಹಾವಿಷ್ಣು ಬಂದು ಇನ್ ಡೀಟೇಲ್ ಅವರು ಅದು ಜರ್ನಿ ಹೇಳಿದ್ದಾರೆ. ಆತ್ಮ ದೇಹ ಬಿಟ್ಟ ಮೇಲೆ ಯಾವ ತರ ಹೋಗ್ತದೆ, ಎಲ್ಲಿ ಹೋಗ್ತದೆ, ಅದಕ್ಕೆ ಏನೇನ್ ಪ್ರಿಕಾಷನ್ ತಗೋಬೇಕು, ಅದಕ್ಕೆ ಡೈರೆಕ್ಷನ್ಸ್ ಅದು ಇದು ಎಲ್ಲ ಕೊಟ್ಟಿದ್ದಾರೆ. ಇಟ್ ಈಸ್ ಅ ನಾಲೆಡ್ಜ್ ಫಾರ್ ದ ಇಂಡಿವಿಜುವಲ್ ಟು ನೋ ವಾಟ್ ಹ್ಯಾಪನ್ಸ್ ಟು ದ ಆತ್ಮ ಆಫ್ಟರ್ ಜರ್ನಿ. ಒಬ್ರು ಮನೆಯಲ್ಲಿ ಅದನ್ನ ಓದ್ಬೇಕು, ತಿಳ್ಕೊಬೇಕು. ಅದು ಇಟ್ ಇಸ್ ಅ ಮಸ್ಟ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಚಾಟಲ್ಲಿ ತಮ್ಮ ಕನಸನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನನಗೆ ನನ್ನ ಸ್ವಪ್ನದಲ್ಲಿ ಪೂರ್ವ ಜನ್ಮದಲ್ಲಿ ನಾನು ಯಾವ ರೂಪದಲ್ಲಿ ಇದ್ದೆ ಅದನ್ನು ನಾನು ನೋಡುತ್ತಿದ್ದೇನೆ. ಕೇದಾರನಾಥದಿಂದ ಬರುವಾಗ ಒಂದು ಪರ್ವತದ ಕೆಳಗೆ ಒಂದು ಶಿವಲಿಂಗವನ್ನು ಕಂಡೆ. ತನ್ನಲ್ಲಿ ತೊಳೆದು ಅರಿಶಿನ ಮತ್ತು ಕುಂಕುಮದ ಕನಸು ಬಿತ್ತು. ಅಘೋರಿಗಳು ನನಗೆ ಕನಸಿನಲ್ಲಿ ತಿನ್ನುವಂತಹ ಊಟವನ್ನು ಕೊಟ್ಟು ಸಂತ ಶಿಶುನಾಳ ಶರೀಫರ ಹೆಸರು ಹೇಳಿದಾಗ ಎಚ್ಚರವಾಯಿತು ಎಂದು ಬರೆದಿದ್ದಾರಣ. ತುಂಬಾ ಖುಷಿ ಆಯ್ತು ಅಂತ ಬರ್ಕೊಂಡಿದ್ದಾರಣ. ಜನ್ಮದಲ್ಲಿ ಯಾವ ತರ ನಿಮ್ಗೆ ಒಂದು ಹೆಲ್ಪ್ ಆಗಲ್ಲ, ಬಿಕಾಸ್ ಆ ಜನ್ಮದಲ್ಲಿ ಆ ತರ ಆಯ್ತು. ಈ ಜನ್ಮದಲ್ಲಿ ಅದನ್ನ ನೀವು ಸ್ಪಿರಿಚುವಲ್ ಸಾಧನೆ ಮಾಡಿದ್ರ ಆ ಲೆವೆಲ್ ನಿಂದ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಒಂದ್ ಒಳ್ಳೆ ಗುರುನ ಇಟ್ಕೊಳ್ಳಿ. ಆ ಗುರು ಬಂದು ನಿಮ್ಮನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಪೂರ್ವ ಜನ್ಮದಲ್ಲಿ ಏನ್ ಸಾಧನೆ ಮಾಡಿದೀರಾ ಅಂತ, ಅದಕ್ಕೆ ನೆಕ್ಸ್ಟ್ ಲೆವೆಲ್ ಏನ್ ಮಾಡ್ಬೇಕಂತ ಅವ್ರು ನಿಮ್ಗೆ ದಾರಿ ತೋರಿಸ್ತಾರೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಗಿವ್ ಅಸ್ ಸಮ್ ಈಸಿ ಸಜೆಷನ್ಸ್ ಟು ಡೂ ಡೈಲಿ ಲೈಫ್. ಎಕ್ಸಾಂಪಲ್, ಕೀಪಿಂಗ್ ಕೃಷ್ಣಾಸ್ ಫೋಟೋ ಇನ್ ಹೋಮ್. ಕೃಷ್ಣಸ್ ಫೋಟೋ ಮನೆಯಲ್ಲಿ ಇಟ್ಕೋಬಹುದು. ಅವ್ರ ಹೃದಯದಲ್ಲಿ ಆ ಭಗವಂತನ ಇಟ್ಕೊಂಡು ಅವನ ಕಮಲ ಪಾದವನ್ನು ಅವ್ರ ಹೃದಯದಲ್ಲಿ ಜಾಗ ಕೊಡಿ. ಅದೇ ಕರೆಕ್ಟ್ ವೇ ಆಫ್ ಡೂಯಿಂಗ್ ವರ್ಷಿಪಿಂಗ್ ಶ್ರೀ ಕೃಷ್ಣ. ಬೇರೆ ಏನು ಮಾಡೋದ್ ಬೇಕಾಗಿಲ್ಲ. ಆ ಹೃದಯವನ್ನು ಅವನಿಗೆ ಸಂಪೂರ್ಣವಾಗಿ ಸರೆಂಡರ್ ಮಾಡ್ಬಿಡಿ. ಮಿಕ್ಕಿದೆಲ್ಲ ಅವನ್ ನೋಡ್ಕೊಳ್ತಾನೆ. ವಿಗ್ರಹ ಇಡೋದು, ಫೋಟೋ ಇಡೋದು ಏನು ಬೇಕಾಗಿಲ್ಲ. ನಿಮ್ಮ ಮನಸ್ಸೇ ಶುಡ್ ಬಿ ದ ಕ್ಯಾಮರಾ, ಕ್ಯಾಚ್ ಇಸ್ ಲೋಟಸ್. ಅದನ್ನು ಆರಾಧನೆ ಮಾಡಿ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಬರ್ಕೊಂಡಿದಾರಣ್ಣ. ನಮಸ್ತೆ ಅಣ್ಣ. ಟುಡೇ ಈವ್ನಿಂಗ್ ಅರೌಂಡ್ 6:30 ಐ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಬಟ್ ಲಕ್ಕಿಲಿ ನಥಿಂಗ್ ಹ್ಯಾಪನ್. ಐ ಹೋಪ್ ಗುರು ಅಮರ ರೆಸ್ಕ್ಯೂಡ್ ಮೀ ಅಂತ ಬರ್ಕೊಂಡಿದ್ದಾರೆ. ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಹೋಪ್. ಹಿ ಹ್ಯಾಸ್ ರೆಸ್ಕ್ಯೂಡ್ ಯು. ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನು. ಹೋಪ್ ಎಲ್ಲ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಕ್ವಶನ್ಸ್ ಫ್ರಮ್ ಚಾಟ್ ಅಣ್ಣ. ಒಬ್ರು ಅಣ್ಣ ಕೇಳಿದಾರಣ್ಣ. ಅಣ್ಣ, ರಾತ್ರಿ ಆದ್ಮೇಲೆ ಮನೆ ಗುಡಿಸಬಾರದು, ಬಟ್ಟೆ ಒಗೆಯಬಾರದು ಅಂತ ಹೇಳ್ತಾರೆ, ನಿಜಾನ ಅಂತ ಕೇಳಿದಾರೆ. ಹೌದು. ಸಂಜೆ ಆದ್ಮೇಲೆ ಮಹಾಲಕ್ಷ್ಮಿ ತಾಯಿ ಮನೆಗೆ ಬರ್ತಾಳೆ. ಬರುವಾಗ ನೀವು ಗುಡಿಸಬಾರ್ದು. ನೀವು ಆ ತಾಯಿನ ಇನ್ವೈಟ್ ಮಾಡ್ಬೇಕು. ಆವಾಗ ಅದು ಪೊರಕೆ ತಗೊಂಡು ಗುಡಿಸಬಾರ್ದು. ಅದು ಸನಾತನದಲ್ಲಿ ಒಂದು ರೀತಿ. ಅದು ಬಟ್ಟೆಯನ್ನು ಒಗಿಬಾರ್ದು. ಬೆಳಗ್ಗೆ ಹೊತ್ತು ಹೋಗುದು, ಅದನ್ನ ಹಾರೈಸ್ಬೇಕು. ಆಫ್ಟರ್ ಸನ್ಸೆಟ್ ಕೆಲವು ರೀತಿಗಳಿದೆ ಸನಾತನದಲ್ಲಿ, ಅದನ್ನ ಫಾಲೋ ಮಾಡ್ಬೇಕು. ಗಿಡಗಳಿಗೆ ನೀರ್ ಹಾಕ್ಬಾರ್ದು, ಗಿಡಗಳನ್ನ ಕಿತ್ತಬಾರ್ದು. ಈ ತರ
ಕಾಯಿಸ್ಬಾರ್ದು, ಹೊರಕೆ ತಗೊಂಡು ಗುಡಿಸ್ಬಾರ್ದು. ಆಮೇಲೆ ಬಟ್ಟೆಗಳು ಇದು ವಾಶ್ ಮಾಡಬಾರ್ದು. ಇನ್ನು ಎಷ್ಟೋ ರೀತಿಗಳಿದೆ. ಅದೆಲ್ಲ ಎಲ್ಲಿ ಇವಾಗೆಲ್ಲ ಮರ್ತ್ಬಿಟ್ಟು ಸಿಟಿನಲ್ಲಿ ಬೇರೆ ತರ ಜೀವನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರೆ ಅಣ್ಣ. ಅಣ್ಣ, ಮೈ ಹಸ್ಬೆಂಡ್ ಫೇಸಿಂಗ್ ಮೋರ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಪ್ಲೀಸ್ ಗಿವ್ ಅಸ್ ಸಮ್ ಸಜೆಷನ್ಸ್ ಅಂತ ಇದೆ ಅಣ್ಣ. It is his karma. He is facing more financial problems. ಎಷ್ಟು ಬೇಕೋ ಅಷ್ಟು ದುಡಿಬೇಕು, ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೋಬೇಕು. ಇದು ಕಂಟೆಂಟ್ಮೆಂಟ್ ಇರಬೇಕು. ನಿಮ್ಗೆ ದುರಾಸೆನಿಂದ ಸಾಲ ಮಾಡ್ಕೊಂಡು ನಮ್ಗೆ ಏನು ನಿಮ್ ಕೈನಲ್ಲಿ ಆಗಲ್ವೋ ಅದಕ್ಕಿಂತ ಮೀರಿ ನೀವು ಹೋಗಿ ದುಡ್ಡು ಹಾಕಿ ಸಾಲ ತಗೊಂಡು ಮಾಡ್ಕೊಂಡ್ರೆ ನೀವು ಕಷ್ಟ ಬೀಳ್ತೀರಾ. ನಿಮ್ಗೆ 1000 rupees ಬಂದ್ರೆ ಆ 1000 rupees ನಲ್ಲಿ ನೀವು ಬಾಳಕ್ಕೆ ಕಲ್ತ್ಕೋಬೇಕು. ಇಲ್ಲ ಅಂತ ಇನ್ನೊಂದು 1000 rupees ಸಾಲ ತಗೊಂಡು ಮಾಡಿದ್ರೆ ಫೈನಾನ್ಷಿಯಲ್ ಸ್ಟ್ರೈನ್ ಬಂದೇ ಬರ್ತದೆ. ಇಟ್ ಈಸ್ ಇಟ್ಸ್ ಓನ್ ಫಾಲ್ಟ್. ಅದಕ್ಕೇನು ಮಾಡಕ್ ಆಗಲ್ಲ. ಅದಕ್ಕೆ ಅವ್ರು ಇದು ಫೈನಾನ್ಷಿಯಲ್ ಒಂದು ಕಂಟ್ರೋಲ್ ಇರ್ಬೇಕು. ಯಾರು ಕಾರ್ ತಗೊಳ್ತಾರಂತ ನಾವು ಕಾರ್ ತಗೊಳಕ್ ಆಗ್ತದ? ನಮ್ಗೆ ಆ ಒಂದು ಶಕ್ತಿ ಇರ್ಬೇಕು, ರೀಪೇಮೆಂಟ್ ಶಕ್ತಿ ಇರ್ಬೇಕು. ಸುಮ್ನೆ ಹೋಗಿ EMI ಬರ್ತದೆ ಸಾಲ ಮಾಡ್ಕೊಂಡ್ರೆ ಕೊನೆಯಲ್ಲಿ ಕಷ್ಟ ಬೀಳ್ತೀರ ನೀವು ಪೇ ಮಾಡಕ್ಕೆ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಚಾಟಲ್ಲಿ ಅಣ್ಣ ಒಬ್ರು ಪ್ರಶ್ನೆ ಕೇಳಿದಾರೆ ಅಣ್ಣ. ಹೌ ಟು ನೋ ವಾಟ್ ಪರ್ಪಸ್ ವಿ ಕೇಮ್ ಆನ್ ಅರ್ತ್? You have to go inside, question yourself who I am. Then you will know for what purpose you have come. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಹೆಸರು ಮೆನ್ಷನ್ ಮಾಡಿಲ್ಲ ಅಣ್ಣ. ಹೇಳಿ ಪ್ರವೀಣ್. ಹಾ, ನೆಕ್ಸ್ಟ್ ಮಂತ್ ಗ್ರಹಣದ ಬಗ್ಗೆ ಹೇಳಿ ಅಣ್ಣ ಅಂತ ಕೇಳಿದ್ದಾರೆ. ಅದು ಗ್ರೂಪ್ ಎಲ್ಲ ಆಗ್ತಿದೆ, ಆವಾಗ ನೋಡ್ಕೊಳ್ಳಿ ಏನ್ ಮಾಡ್ಬೇಕು, ಯಾವ ತರ ಎಫೆಕ್ಟ್ ಆಗ್ತದೆ ಎಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದೀವಿ. ಯಾರಿಗಾದ್ರೂ ಪ್ರಶ್ನೆಗಳಿರ್ತಾರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಂದು ಪ್ರಶ್ನೆ ಫ್ರಮ್ ಚಾಟ್ ಅಣ್ಣ. ನಾನು ಹೇಗೆ ಗುರು ಅಮರರನ್ನ ನೋಡೋದು ಅಥವಾ ನನ್ನ ಜೊತೆ ಇದ್ದಾರೆ ಅಂತ ಕನೆಕ್ಷನ್ ಪ್ರೆಸೆನ್ಸ್ ಹೇಗೆ ಫೀಲ್ ಮಾಡೋದು ಅಂತ ಕೇಳಿದಾರೆ. ಮೊದಲು ನಂಬಿಕೆ ಇಟ್ಕೋಬೇಕು. ಅಚಲವಾದ ನಂಬಿಕೆ ಇಟ್ಕೊಂಡು ಅನ್ಕಂಡೀಷನಲ್ ಆಗಿ ಸರೆಂಡರ್ ಮಾಡಿ ವಿತ್ ಫೇತ್ ಅಂಡ್ ಬಿಲೀಫ್ ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಅಮರ ಅಮರ ಅಂತ ಡೈಲಿ 24 minutes ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಮಾಡಿದ್ರೆ ಅವರು ನಿಮ್ಗೆ ಅನುಭವ ಕೊಡ್ತಾರೆ, ಕಾಣಿಸ್ತಾರೆ. ದಿಸ್ ಇಸ್ ಹೌ ಯು ಶುಡ್ ಡು ಧ್ಯಾನ ಫಾರ್ ಗುರು ಅಮರಾಸ್ ಗ್ರೇಸ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರೆ ಅಣ್ಣ. ಇಫ್ somebody does not pay our debt for that receiving, we want to take birth to receive that money, even we get moksha. Why not you think the other ways? You would have taken money in your last birth from that person, so he has now taken back that. Think like that. Why you think in the other way? ಆಯ್ತು ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಬರ್ಕೊಂಡಿದಾರಣ್ಣ. ಅವರ ಹಸ್ಬೆಂಡ್ ಕೂಡ ಆಕ್ಸಿಡೆಂಟ್ ಆಗಿತ್ತು ಅಂತ ಅಣ್ಣ. ಗುರುಗಳು ಅವರನ್ನು ಕಾಪಾಡಿದ್ದಾರೆ. ಲಾಸ್ಟ್ ವೆನ್ಸ್ಡೇ ಇದು ಆಗಿದೆ ಅಣ್ಣ. ಗುರುಗಳಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾರಣ್ಣ.
ಅವರು ವಿತ್ ಫೇತ್ ಅಂಡ್ ಕಂಡೀಷನ್ ಅವ್ರ ಈ ತರ ಅವ್ರ ಫ್ಯಾಮಿಲಿನ ಕಾಪಾಡ್ತಾರೆ. ಧನ್ಯವಾದಗಳು ಅಣ್ಣ. ಆ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಪೂಜೆ ಸಮಯದಲ್ಲಿ ಸಾರಿಗೆ ಬೆಂಕಿ ಅಂಟಿಕೊಂಡರೆ ಏನು ದೋಷ ಅಣ್ಣ, ಮತ್ತೆ ಪರಿಹಾರ ಏನು ಅಣ್ಣ ಅಂತ ಕೇಳಿದಾರಣ್ಣ. ಅದು ಅಪಶಕುನ ಆಗಿರ್ತೈತೆ. ಫ್ಯೂಚರ್ ನಲ್ಲಿ ಏನಾದ್ರೂ ಅನರ್ಥ ಆಗೋ ಒಂದು ಸೂಚನೆ ಅದು. ಅದಕ್ಕೆ ಏನ್ ಮಾಡ್ಬೇಕು, ಕೂತ್ಕೊಂಡು ಪೂಜೆ ರೂಮ್ ನಲ್ಲಿ ಆ ಅಮರ ಗುರುವನ್ನು ಹೃದಯದಲ್ಲಿ ಇಟ್ಕೊಂಡು 108 ಸತಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಅಮರ ಅಮರ ಅಂತ ಹೇಳ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು. ಅಪ್ಪ ಈ ತರ ಆಗಿದೆ ನನ್ ಗುರುವೆ, ಇದರಿಂದ ಫ್ಯೂಚರ್ ಏನು ನನ್ಗೆ ಅನರ್ಥ ಆಗ್ಬಾರ್ದು ಅಂತ ಒಂದು ಸಿಂಪಲ್ ರಿಕ್ವೆಸ್ಟ್ ಫ್ರಮ್ ದ ಹಾರ್ಟ್. ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಿಂದ ಒಂದು ಪ್ರಶ್ನೆ ಅಣ್ಣ. ಆ, ಅಣ್ಣ, ಎಕ್ಸ್ಪ್ಲೇನ್ ಅಬೌಟ್ ಗಣೇಶ ಫೆಸ್ಟಿವಲ್ ದಿಸ್ ಇಯರ್, ಹೌ ಟು ಸೆಲೆಬ್ರೇಟ್ ಎನಿ ಸ್ಪೆಸಿಫಿಕ್ ಪೂಜಾ ಅಂತ ಕೇಳಿದಾರೆ. ಅಲ್ಲ, 4 days before that, regarding the festival, in detail, it will be posted in the group. Let them go through it and follow it. ಸರಿ ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಸರ್, ಮನೆ ಸುತ್ತಮುತ್ತ ಹಾಗೆ ಮನೆ ಮೇಲೆ ಅಶ್ವತ್ಥ ವೃಕ್ಷ ತುಂಬಾ ಬೆಳೆದಿದೆ, ಇದರಿಂದ ಏನಾದರೂ ಪ್ರಾಬ್ಲಮ್ ಬರುತ್ತಾ, ದಯವಿಟ್ಟು ತಿಳಿಸಿ ಅಂತ ಕೇಳಿದಾರಣ್ಣ. ಮನೆ ಮೇಲೆ ಆ ವೃಕ್ಷ ಬೆಳೆಯೋದು ತುಂಬಾ ಡೇಂಜರಸ್. ಆ ರೂಟ್ಸ್ ಬಂದು ಇಟ್ ವಿಲ್ ಪೆನಿಟ್ರೇಟ್ ಅಂಡ್ ಕ್ರಾಕ್ಸ್ ವಿಲ್ ಕಮ್ ಇನ್ ದ ಬಿಲ್ಡಿಂಗ್ ಅಂಡ್ ದ ಬಿಲ್ಡಿಂಗ್ ಮೇ ಫಾಲ್ ಒನ್ ಡೇ. ಅದಕ್ಕೆ ಏನ್ ನೋಡ್ಬೇಕಂದ್ರೆ ಆ ವೃಕ್ಷಕ್ಕೆ ಫಸ್ಟ್ ಏನ್ ಮಾಡಿ ನಮಸ್ಕಾರ ಮಾಡ್ಕೊಂಡು ಆ ವೃಕ್ಷಕ್ಕೆ ಈ ಮಂತ್ರ ಹೇಳ್ಬೇಕು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ಅಂತ ಹೇಳಿ ಒಂದು 27 ಸತಿ ಹೇಳಿ, ಇದು ಗಂಗಾಜಲ್ ತಕೊಂಡು ಅದಕ್ಕೆ ಅರ್ಶಿನ ಹರಿ ಓಂ ಅಂತ 3 ಸತಿ ಹೇಳ್ಬಿಟ್ಟು ಆ ನೀರ್ನ ಚಿಮುಕ್ಸ್ಬಿಟ್ಟು ಈ ತರ ತೆಗಿತಾ ಇದ್ದೀನಿ, ಕ್ಷಮೆ ಇರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡಿ ಕಲ್ಲುಪ್ಪು ತಗೊಂಡು ನೀರ್ನಲ್ಲಿ ಹಾಕ್ಬಿಟ್ಟು ಆ ಕಲ್ಲುಪ್ಪು ನೀರ್ನ ಆ ಗಿಡಕ್ಕೆ 1 ವಾರ ಹಾಕಿದ್ರೆ ಆ ರೂಟ್ಸ್ ಎಲ್ಲ ನಶಿ ಆಗಿ ಆ ಗಿಡ ಇದಾಗ್ತದೆ. ಅದನ್ನ ತೆಗೆದು ಬಿಸಾಕ್ಬಿಡಿ, ಅದನ್ನ ಬಿಡಬೇಡಿ ಬಿಡಿಯಕ್ಕೆ. ನೆಕ್ಸ್ಟ್ ಏನ್ ಕೇಳಿದ್ರು ಇನ್ನೊಂದು ಪ್ರಶ್ನೆ? ಇಲ್ಲ ಅಣ್ಣ, ಇನ್ನೊಂದು ಪ್ರಶ್ನೆ ಆದ್ಮೇಲೆ ಅದೇ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದಾರಣ್ಣ. ಖಂಡಿತ ಪ್ರಾಬ್ಲಮ್ ಆಗ್ತದಪ್ಪ. ಮನೆ ವಿಲ್ ಬಿ ಡಿಸ್ಟ್ರಕ್ಟ್ ಆಗ್ಬಿಡ್ತದೆ, ಅದು ಕ್ರಾಕ್ಸ್ ಬಂದ್ಬಿಡ್ತದೆ ವಾಲ್ಸ್ ನಲ್ಲಿ ಎಲ್ಲಾ ಕಡೆ. ಅದನ್ನ ಇವಾಗಲೇ ತೆಗೆಯೋದು ಉತ್ತಮ. ಅದೇನು ಪಾಪ ಏನ್ ಬರಲ್ಲ, ಹೇಳಿದ್ನಲ್ಲ ಇವಾಗ ಹೆಂಗೆ ತೆಗಿಬೇಕಂತ, ಆ ತರ ಅದನ್ನ ಯೂಸ್ ಮಾಡ್ಕೊಳ್ಳಿ. ಏನೇ ಇದ್ರೇನು ಮಾಡುವಾಗ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳಿ, ಕೊನೆಯಲ್ಲಿ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳಿ, ಆಮೇಲೆ ಏನ್ ಮಾಡ್ಬೇಕು, ಅವರು ಇನ್ನೊಂದು ವೃಕ್ಷ ತಗೊಂಡು ಎಲ್ಲಾದ್ರೂ ಅದ್ ತಕೊಂಡೋಗಿ ಎಲ್ಲಾದ್ರೂ ಒಂದು ದೇವಸ್ಥಾನದಲ್ಲಿ ಪರ್ಮಿಷನ್ ಕೇಳ್ಕೊಂಡು ಅದನ್ನ ಅಲ್ಲಿ ಹಾಕ್ಬೇಕು. ಹಾಕ್ಬಿಟ್ಟು ಅದು ಸ್ವಲ್ಪ ಬೆಳೆಯೋ ತನಕ ಅದನ್ನ ಇವರು ಹೋಗಿ ನೀರ್ ಹಾಕಿ ಅದನ್ನ ಕಾಪಾಡ್ಬೇಕು. ಸುಮ್ನೆ ಅಲ್ಲಿ ಇಟ್ಬಿಟ್ಟು ಬರೋದು ಬೇಡ. ಅದನ್ನ ದೇ ಶುಡ್ ಸಿ ದಟ್ ಇಟ್ ಸ್ಟ್ಯಾಂಡ್ಸ್ ಪರ್ಫೆಕ್ಟ್ ಅಂಡ್ ಟ್ರೀ ಇಸ್ ಗ್ರೋಯಿಂಗ್. ಇದು ಪರಿಹಾರ ಅವ್ರು ಮಾಡ್ಬೇಕು. ಅವರು ಬೇರೆ ಏನೋ ಇತ್ತಲ್ಲ ಫಸ್ಟ್ ನಲ್ಲಿ ಕೇಳ್ತಲ್ಲ, ಇನ್ನೊಂದು ಕ್ವಶನ್ ಅದೇನದು? ಏನಿಲ್ಲ ಅಣ್ಣ, ಇದರ ಅದೇ ಮನೆ ಸುತ್ತಮುತ್ತ ಮನೆಯ ಮೇಲೆ ಈ ವೃಕ್ಷ ಬೆಳೆದಿದೆ ಅಂತ ಅಣ್ಣ. ಈ ತರ ಮಾಡ್ಕೊಳ್ಳಿ ಅವ್ರು. ಆಯ್ತು. ಆ, ಮುಂದಿನ ಪ್ರಶ್ನೆ ಅಣ್ಣ, ಒಬ್ರು ಅಣ್ಣ ಬರ್ತಿದ್ದಾರಣ್ಣ. ಪ್ಲೀಸ್ ಅಪ್ಲೋಡ್ ಪಂಚಾಂಗ ಕ್ಯಾಲೆಂಡರ್ ಇನ್ ವೆಬ್ಸೈಟ್ ಅಂತ ಇದೆ ಅಣ್ಣ. ಟ್ರೈ ಮಾಡೋಣ ಅಂತ ಹೇಳಿ ಅವ್ರಿಗೆ. ಹಾ, ಸರಿ ಅಣ್ಣ. ಒಬ್ರು ಅಕ್ಕ ಬರ್ಕೊಂಡಿದಾರಣ್ಣ. ಅಣ್ಣ, ನಾವು ಅನ್ಕೊಂಡಿದ್ದ ಕೆಲಸ ಆಗ್ತಿಲ್ಲ ಅಣ್ಣ, ತುಂಬಾ ಅಬ್ಸ್ಟಾಕಲ್ಸ್ ಬರ್ತಾ ಇದಾವೆ, ಏನಾದರೂ ಸೊಲ್ಯೂಷನ್ ಹೇಳಿ ಪ್ಲೀಸ್ ಅಂತ ಕೇಳಿದಾರಣ್ಣ. ಅವ್ರ ಮನೋತಿಗೆ ಬರ್ಲಪ್ಪ, ಅವ್ರಿಗೆ ಅಲ್ಲಿ ಏನಾದ್ರೂ ಅವ್ರಿಗೆ ಸೊಲ್ಯೂಷನ್ ಸಿಗ್ಬೋದು ಅವ್ರಿಗೆ. ಆಯ್ತು ಅಣ್ಣ. ಅವರು ಅದೇ ಅಕ್ಕ ಅಣ್ಣ, ಅದೇ ಒಬ್ರು ಅಕ್ಕ ಮತ್ತೆ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಗುರು ಅಮರ ಅವರು
ಇವಾಗ್ಲೂ ನಮ್ಮ ಜೊತೆ ಇದ್ದಾರಾ ಪ್ಲೀಸ್ ಹೇಳಿ ಅಂತ ಕೇಳ್ತಾರೆ. ಇದೆಲ್ಲ ಇಟ್ ಡಿಪೆಂಡ್ಸ್ ಆನ್ ದರ್ ಫೇತ್. ಇದ್ದಾರೆ ಅಂದ್ರೆ ಇದ್ದಾರೆ, ಇಲ್ಲ ಅಂದ್ರೆ ಇಲ್ಲ. ಅದೇ ಹೇಳ್ತೀನಲ್ಲ, ನಂಬಿಕೆಯನ್ನು ಮೂಲ ಕಾರಣ. ಅದು ಹೃದಯಪೂರ್ವಕ ನಂಬೇಕು, ಅವ್ರು ಇರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಒಂದು ಹೆಣ್ಣಿಗೆ ಮಾನ ದೊಡ್ಡದು ಅಥವಾ ಪ್ರಾಣ ದೊಡ್ಡದು? ಮಾನ ಹೋಗುವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೇಳಿದಾರೆ. ಪ್ರಾಣ ಬಿಡಬೇಕು. ಧನ್ಯವಾದಗಳು. ಗೋ ಟು ಗ್ಯಾಲರಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸುನೀತಾ ಅಕ್ಕ ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಹಲೋ, ಮಾತಾಡಿ ಅಕ್ಕ, ಕೇಳಿಸ್ತಾ ಇದೆ, ಮಾತಾಡಿ ಅಕ್ಕ. ಕರಣ್, ನೀವು ಒಂದು ಬುಕ್ ಕೊಟ್ಟಿದ್ರಲ್ಲ, ಅದರಲ್ಲಿ ಧನಲಕ್ಷ್ಮಿ ಶ್ಲೋಕ ಒಂದು ಇತ್ತು. ಅದು actually ನಾನು ಹೇಳ್ಕೊಂತ ಬರ್ತಾ ಇದ್ದೀನಿ. ಅದು ತುಂಬಾ ನನ್ಗೆ ಅನುಕೂಲ ಆಗ್ತದೆ ಅದರಿಂದ. ಅದೇ ನಿಮ್ ನಂಬಿಕೆ ಮೇಲೆ ಅದಮ್ಮ, ಅಷ್ಟೇ, ಬೇರೆ ಏನಿಲ್ಲ. ಅದನ್ನ ಮಾಡಿ, ಡೈಲಿ 5 days ಮಾಡಿ. ಟ್ಯೂಸ್ಡೇಸ್ ಅಂಡ್ ಫ್ರೈಡೇಸ್ ಒಂದು 27 times ಹೇಳ್ಬಿಟ್ಟು ಅದ್ ಜೊತೆನಲ್ಲಿ ಕನಕದಾರ ಸ್ತೋತ್ರ ಹೇಳಿ, ಕೊನೆಯಲ್ಲಿ ದಯವಿಟ್ಟು ಆ ಮಹಾಲಕ್ಷ್ಮಿ ತಾಯಿನ ನನಗೆ ಬ್ಲೆಸ್ ವಿತ್ ಬೋತ್ ಸ್ಪಿರಿಚುವಲ್ ವೆಲ್ತ್ ಅಂಡ್ ಮೆಟೀರಿಯಲ್ ವೆಲ್ತ್ ಎರಡೂ ನಿಮ್ಗೆ ಅನುಗ್ರಹ ಮಾಡ್ತಾಳೆ ಆ ತಾಯಿ. ಥ್ಯಾಂಕ್ ಯು. ಓನಮ್ಮ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. 17th August ಭಾನುವಾರ ಮನೋವತಿ ಓಪನ್ ಆಗಿರುತ್ತಾ ಅಂತ ಕೇಳಿದಾರಣ್ಣ. ಓಪನ್ ಆಗಿರ್ತದಪ್ಪ. ಸರಿ ಅಣ್ಣ. 24th ಓಪನ್ ಆಗಿರಲ್ಲ, ಯಾಕಂದ್ರೆ 25th ಅವರು ತೀರೋಗಿದ್ದ ದಿನ 25th August 1982. ಆವತ್ತು ಮನೋವತಿ ಓಪನ್ ಆಗಿರ್ತದೆ. 25th, 24th ಓಪನ್ ಇಲ್ಲ, 17th ಓಪನ್ ಇದೆ. ಹಾ, ಆಯ್ತು. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಹೆಂಡತಿ ಅಕ್ರಮ ಸಂಬಂಧ ಇದ್ದರೆ ಅಂತಹ ಸಂದರ್ಭದಲ್ಲಿ ಆ ವಿಷಯ ನನಗೆ ಗೊತ್ತಾದಾಗ ನಾವು ಏನು ಮಾಡಬೇಕು? ವಿಚ್ಛೇದನ ಹೊಂದಬೇಕು ಅಥವಾ ಹಾಗೆಯೇ ಸಂಸಾರ ನಡೆಸಿಕೊಂಡು ಬೇಕು ಅಂತ ತಿಳಿಸಿ ಅಂತ ಕೇಳಿದಾರಣ್ಣ. ಅಲ್ಲ, ಅದು ತುಂಬಾ ಕ್ರಿಟಿಕಲ್ ಕ್ವಶನ್ ಇದು. ಇದು ಬಂದ್ಬಿಟ್ಟು ಮನೋವತಿನಲ್ಲಿ ಪರ್ಸನ್ ಆಗಿ ಮಾತಾಡೋಣ, ಆಮೇಲೆ ಅದಕ್ಕೆ ಒಂದು ಸೊಲ್ಯೂಷನ್ ಹೇಳೋಣಪ್ಪ. ಜನರಲ್ ಆಗಿ ಒಂದು ಓಪನ್ ಫೋರಂ ನಲ್ಲಿ ಹೇಳೋದು ತಪ್ಪು. ಆಯ್ತು ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ಹ್ಯಾಂಡ್ ರೈಸ್ ಮಾಡಿ. ಒಬ್ರು ಅಣ್ಣ ಗರುಡ ಪುರಾಣದ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ವಾಯ್ಸ್ ಬ್ರೇಕ್ ಆಯ್ತು, ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ಹೇಳಿದಿರ ಅಣ್ಣ. ಈ ವಿಡಿಯೋ ಅಪ್ಲೋಡ್ ಆಗುತ್ತಣ್ಣ, ಆಗ ನೀವು ಅಮರ ಅವರು ಕ್ಲೀನ್ ಆಗಿ ಹೇಳಿದರೆ ಗರುಡ ಪುರಾಣ ಮನೆಯಲ್ಲಿ ಓದಬಹುದು, ಇಟ್ಕೋಬಹುದು. ಅದು ಬಂದು ಗರುಡ ಬಂದು ಕ್ವಶನ್ ಕೇಳ್ತಾನೆ ಮಹಾವಿಷ್ಣುನ,
ಏನಾಗ್ತದೆ ಒಂದು ಆತ್ಮಕ್ಕೆ ಸತ್ ಮೇಲೆ ಅಂತ. ಅದಕ್ಕೆ ಮಹಾವಿಷ್ಣು ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಆತ್ಮ ಆಫ್ಟರ್ ಡೆತ್ ಯಾವ ತರ ಜರ್ನಿ ಮಾಡ್ತದೆ ಅಂತ. ಅದನ್ನು ನೀವು ಓದ್ಬೇಕು. ಅದ್ರಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನ ಪ್ರಕಾರ ಹೋದ್ರೆ ನೀವು ಏನು ಕರ್ಮ ಮಾಡಲ್ಲ, ಈ ಪಾಪದಲ್ಲಿ ಸಿಕ್ಕಾಕೊಳ್ಳಲ್ಲ. ಅದು ತಪ್ಪು ಮನೆಯಲ್ಲಿ ಇಟ್ಕೋಬೇಕು ಓದಬಾರ್ದು ಅಂತಲ್ಲ, ಅದೆಲ್ಲ ಬೇಕಂತ ಮಾಡಿರೋದು. ಕೆಲವರು ದುಡ್ಡುಗೋಸ್ಕರ ಭಯ ಬೀಳಿಸ್ತಿರೋದು ಸೈಕಲಾಜಿಕಲ್ ಆಗಿ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಬರ್ಕೊಂಡಿದಾರಣ್ಣ. ಫಾರ್ ಮೈ ಫ್ಯೂ ಕ್ವಶನ್ಸ್ ಐ ಗೋಟ್ ದ ಆನ್ಸರ್ ಟು ವಿಸಿಟ್ ಮನೋವತಿ. ಐ ಥಿಂಕ್ ದಿಸ್ ಇಸ್ ದ ಇಂಡಿಕೇಶನ್ ಫ್ರಮ್ ಅಮರ ಥ್ರೂ ಸತೀಶ್ ಅಣ್ಣ ಟೆಲಿಂಗ್ ಮಿ ಟು ವಿಸಿಟ್ ಮನೋವತಿ. ಐ ಹೋಪ್ ದಟ್ ಕಮ್ಸ್ ಟ್ರೂ. ಧನ್ಯವಾದಗಳು ಅಣ್ಣ ಅಂತ Definitely. ತಿಳಿಸಿದಾರಣ್ಣ. With sincerity, if they come to Manavati and pray there, all their problems will get solved. Maybe immediately or after some time, depending on their faith and belief. ಧನ್ಯವಾದಗಳು ಅಣ್ಣ. ಒಬ್ಬರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ತುಂಬಾ ಸುಂದರವಾಗಿ ಕಾಣುವುದು ಹೇಗೆ? ಅದೇ ಅಣ್ಣ ಇನ್ನೂ ಪ್ರಶ್ನೆ ಕೇಳಿದಾರಣ್ಣ. ಹೌ ವೈಟ್ ಹೇರ್ ಟು ಬ್ಲ್ಯಾಕ್ ಹೇರ್ ಮಾಡುವ ಹೇಗೆ ಅಂತ ಇದೆಲ್ಲ it is not a spiritual question and ಸರಿ it cannot be answered here. ಸರಿ ಅಣ್ಣ. ಅದೇ ಅಣ್ಣ ಬಂದ್ಬಿಟ್ಟು ಇನ್ನೊಂದು ಪ್ರಶ್ನೆ ಕೇಳಿದಾರಣ್ಣ. It is not a spiritual subject basically. ಆಯ್ತು ಅಣ್ಣ. ದಿಸ್ ಇಯರ್ ವರ್ಲ್ಡ್ ವಾರ್ 3 ದಿಸ್ ಹ್ಯಾಪನ್ಸ್ ಅವ್ರ ಪ್ರಳಯ ಇನ್ಸಿಡೆಂಟ್ ಬಗ್ಗೆ ಏನಾದ್ರು ಹೇಳಿ ಅಣ್ಣ ಅಂತ ಕೇಳಿದಾರಣ್ಣ. ಸಾಕಷ್ಟು ಸತಿ ಹೇಳಿದೀವಪ್ಪ. ಹಾ. ವರ್ಲ್ಡ್ ವಾರ್ 3 ಶುರು ಆಗಿದೆ. ಇಟ್ ವಿಲ್ ಕಂಟಿನ್ಯೂ, ಇಟ್ ವಿಲ್ ಇನ್ಕ್ರೀಸ್. Another 20-25 years this war will go on and lot of destructions will take place. ಮನೋವತಿನಲ್ಲಿ ಇದು ಡೀಟೇಲ್ ಆಗಿ ಹೇಳಿದ್ದೀವಿ. ಅಲ್ಲಿ ಬಂದು if they want they can get the details. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಭಗವಾನ್ ಮಹಾವಿಷ್ಣು ಭೃಗು ಮಹರ್ಷಿಯ ಕಾಲಿನಲ್ಲಿ ಕಣ್ಣನ್ನು ಕಿತ್ತು ಹಾಕಿದ ಉದ್ದೇಶವೇನು ಅಣ್ಣ ಅಂತ ಕೇಳಿದಾರೆ. ಅವ್ರ ಅಹಂಕಾರವನ್ನು ತೆಗಿಯಕ್ಕೆ ಆ ಕಣ್ಣು ಇದ್ದಕ್ಕೋಸ್ಕರನೇ ಭೃಗುಗೆ ಅಷ್ಟು ಅಹಂಕಾರ ಆಯ್ತು. ವೈಕುಂಠ, ಕೈಲಾಸ, ಚತುರ್ಬ್ರಹ್ಮ ರೋಗಕ್ಕೆಲ್ಲ ಆಗಿತ್ತು ಅವ್ರಿಗೆ. ಅದನ್ನ ಮಹಾವಿಷ್ಣು ಅವರು ಅದನ್ನ ತೆಗೆದ್ರು. ಆವಾಗ ಅವರ ಅಹಂಕಾರ ನಾಶ ಆಯಿತು. ಅವರು ತಪ್ಪನ್ನು ಅವರು ತಿದ್ಕೊಂಡ್ರು ಭೃಗು ಮಹರ್ಷಿ. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಮಲ್ಲೇಶ್ವರಂನಲ್ಲಿ ಅಯಾರೋ ಸರ್ಕಲ್ ಮಾರಮ್ಮ ಟೆಂಪಲ್, ಇದು ಶಿವ ಟೆಂಪಲ್ ಅಥವಾ ಇಲ್ಲ ಮಾರಮ್ಮ ಟೆಂಪಲ್ ಅಂತ ಕೇಳಿದಾರಣ್ಣ. ಅದು ಸರ್ಕಲ್ ಮಾರಿಯಮ್ಮ ಟೆಂಪಲ್. ಋಷಿಗಳಲ್ಲಿ ವಿಸಿಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಗುರು ಅಮರ ಅವರು ಕಾರಣಾಂತರವಾಗಿ ಅಲ್ಲಿ ಹೋಗ್ತಾ ಇದ್ರು. ಅದಕ್ಕೋಸ್ಕರ ನಮ್ಗೂ ಹೇಳಿದ್ರು ಅಲ್ಲಿ ಹೋಗಿ ಧ್ಯಾನ ಮಾಡ್ಕೊಂಡು ಬನ್ನಿ, ನಿಮ್ಗೆ ಒಳ್ಳೇದಾಗ್ತದೆ ಅಂತ. ನೆಕ್ಸ್ಟ್ ಮಲ್ಲೇಶ್ವರ, ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ. ಅದು ಋಷಿಗಳು ಸ್ಥಾಪಿತ ಜಾಗ. ಅಲ್ಲಿನೂ ಹೋಗಿ ಧ್ಯಾನ ಮಾಡ್ಕೊಂಡು ಬನ್ನಿ, ನಿಮ್ಗೆ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿರೋದು ಅವ್ರು. ಧನ್ಯವಾದಗಳು ಅಣ್ಣ. ನಾನು ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇನೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ವಿಲ್ ವೇಟ್ ಫಾರ್ 2 minutes ಅಣ್ಣ. ಇಲ್ಲ, ಇದನ್ನ ತಗೊಂಡೆ ಯೂಟ್ಯೂಬ್ ನಲ್ಲಿ ಚಾಟ್ ಒಂದು ಇದು ಬಂದಿದೆ, ಕ್ವಶನ್ ಕೇಳಿ ಅದೇನಂತ. ಅದು ಕ್ಯಾನ್ ವಿ ಕೀಪ್ ಗುರು ಅಮರಾಸ್ ಫೋಟೋ ಅಟ್ ಹೋಮ್ ಅಂತ ಇದೆ ಅಣ್ಣ. They need not keep it at home. Let them keep him in their heart. That is more important. That is the best place. ಧನ್ಯವಾದಗಳು ಅಣ್ಣ.
ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಾನು ಈ ಭಾನುವಾರ ಮನೋವತಿಗೆ ಬರುತ್ತೇನೆ, ನನ್ನ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ. ಆಯ್ತು, ವಿಲ್ ಮೇಕ್ ನೋಟ್ ಆಫ್ ಇಟ್. ಧನ್ಯವಾದಗಳು. ಚಾಟಲ್ಲಿ ಎಲ್ಲ ಪ್ರಶ್ನೆಗಳು ಮುಗಿದಿದ್ದಾವಣ್ಣ. ವಿಲ್ ಟೇಕ್ ಸಮ್ ಫ್ರಮ್ ಯೂಟ್ಯೂಬ್ ಅಣ್ಣ. ತಗೊಳ್ಳಿ. ಅಣ್ಣ, ವಾಟ್ ಹ್ಯಾಪನ್ ಟು ದ ಟೆಕ್ನಾಲಜಿ ಯೂಸ್ಡ್ ಇನ್ ಪ್ರೀವಿಯಸ್ ಕಲಿಯುಗ ಅಂತ ಇದೆ ಅಣ್ಣ. Let them not be worried about what happened in previous Kali Yuga or previous Satyuganas. What is going to happen now, presently, let them try to worry about that. This internet, this mobile, all this electrical appliances, all this technology will go off. In future, this technology will be taken over by sound. Already the Russians have invented and they are practicing the sound technology. In another 20 years, that sound technology will be known to all the human beings on this earth. This is what is going to happen in the future. Let them not know anything about past. It is of no use to them. Acquiring knowledge of the past is of no use. ಧನ್ಯವಾದಗಳು ಅಣ್ಣ. ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ ಅಣ್ಣ. ಇಟ್ಸ್ ಕ್ವೈಟ್ ಬಿಗ್ ಅಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ಪಿತೃ ಕಾರ್ಯ ಪೂಜೆಗಳು ತುಂಬಾ ಮಹತ್ವವಿದೆ. ನಮ್ಮ ಧರ್ಮದಲ್ಲಿ ಹಾಗೆಯೇ ಒಂದು ಮಾತು ಇದೆ, ಪುನರಪಿ ಜನನಂ ಪುನರಪಿ ಮರಣಂ. ಪಿತೃ ಕಾರ್ಯಗಳು ಆ ದೇಹಕ್ಕೆ, ಆ ವ್ಯಕ್ತಿಗೆ ಮಾಡುವುದು. ದೇಹ ಬದಲಿಸಿದ ಆತ್ಮ ಹಿಂದಿನ ಜನ್ಮಗಳ ಸಂಬಂಧಗಳಿಗೆ ಸ್ಪಂದಿಸುವುದೇ? ಈ ನನ್ನ ಯಕ್ಷ ಪ್ರಶ್ನೆ ಇಂದು ಪಿತೃಪೂಜೆ ವ್ಯರ್ಥ ಎನಿಸುತ್ತದೆ ಅಂತ ಅವರು ಬರ್ಕೊಂಡಿದ್ದಾರೆ. ಅದು ವ್ಯರ್ಥ ಅಲ್ಲ, ತಂದೆ ತಾಯಿಗೆ ಮಾಡೋ ಒಂದು ಕರ್ತವ್ಯ. ಆಸ್ ಪರ್ ಸನಾತನ ಧರ್ಮ, ಇಟ್ ಈಸ್ ಲೇಡ್ ಡೌನ್ ದಟ್ ಪಿತೃಪೂಜೆ ಶ್ರಾದ್ದ ಮಾಡಲೇಬೇಕು. ಇಲ್ಲ ಅಂದ್ರೆ ಪಿತೃದೋಷ ಖಂಡಿತ ಬಂದೇ ಬರ್ತದೆ. ಅವ್ರು ನಂಬ್ತಾರೋ ಇಲ್ವೋ, he will undergo that and he will suffer for it. Then he will understand the truth of it. Certain things we cannot question. It is laid down in Sanatana Dharma by the rishis because they have tested this over a period of time and come to know this has to be done like this, it is laid like this. So we have to follow that. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಫ್ರಮ್ ಯೂಟ್ಯೂಬ್ ಅಣ್ಣ. ಭೌತಿಕ ಪ್ರಪಂಚದಲ್ಲಿ ಭೌತಿಕವಾಗಿ ಬದುಕಿ ದೇವರು ಭೌತಿಕವಾಗಿಯೇ ಇದ್ದಾನೆ, ನಾವು ಭೌತಿಕವಾಗಿ ದೇವರನ್ನು ಸೇರಬಹುದು. ಇದು ವಿಘ್ನೇಶ್ವರ ಸಿದ್ಧಿ ಅಂತ ಬರ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಭೌತಿಕವಾಗಿ ದೇವರು ಯಾರು ಭೌತಿಕವಾಗಿಲ್ಲ. ದೇವರು ಬಂದ್ಬಿಟ್ಟು ಅವ್ರಿಗಿರೋ ಸ್ಥಾನದಲ್ಲಿ ಯಾವ ತರ ಇದ್ದಾರೋ ಅವ್ರು ಆ ತರ ಇದ್ದಾರೆ. ಅದು ಇಂಡಿವಿಜುವಲ್ ಆಗಿ ಯಾವ ತರ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೋ ಆ ತರ ಅವ್ರಿಗೆ ಭಾವನೆ ಅನಿಸ್ತದೆ. ಇಟ್ ಈಸ್ ನಾಟ್ ಜನರಲ್, ಇಟ್ ಈಸ್ ಇಂಡಿವಿಜುವಲ್ಸ್ ಒಪಿನಿಯನ್ ವಿಚ್ ವಿ ಕೆನಾಟ್ ಕಾಮೆಂಟ್ ಆನ್ ಇಟ್. ಧನ್ಯವಾದಗಳು ಅಣ್ಣ. ಚಾಟಿಂದ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. 25th ಮನೋವತಿಗೆ ಬಂದರೆ ನಿಮ್ಮನ್ನು ಭೇಟಿಯಾಗಬಹುದಾ ಅಂತ ಕೇಳಿದಾರಣ್ಣ. ಖಂಡಿತ ಭೇಟಿ ಆಗಬಹುದು. ಧನ್ಯವಾದಗಳು ಅಣ್ಣ. ಯೂಟ್ಯೂಬ್ ಇಂದ ಇನ್ನೊಂದು ಪ್ರಶ್ನೆ ಅಣ್ಣ. ಕೃಷ್ಣ ಇನ್ಕಾರ್ಡಿನೇಟೆಡ್ ಆಸ್ ಚೈತನ್ಯ ಮಹಾಪ್ರಭು ಡ್ಯೂರಿಂಗ್ 15th century to get liberated from death and birth. Just chant Hare Krishna Mahamantra ಅಂತ ಬರ್ಕೊಂಡಿದ್ದಾರಣ್ಣ. Sri Krishna gave that it is a way of getting out of the cycle of birth and death. Krishna consciousness, chanting the Hare Krishna 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 Hare Hare, Hare Rama 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 Hare Hare. Continuously when you chant this, you get into that Krishna consciousness
by which your Atma gets liberated from the cycle of birth and death. It is a way given by Chaitanya Mahaprabhu for that period only, which was taken by the ISKCON people, and they are promoting it and they are using it. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ವಿತೌಟ್ ಆಸ್ಕಿಂಗ್ ಯು, ವಿ ಹ್ಯಾವ್ ಆರ್ಡರ್ಡ್ ದ ಫೋಟೋ ಆಫ್ ಅಮರ, ವಾಟ್ ಟು ಡೂ ವಿತ್ ದಟ್ ಅಂತ ಕೇಳಿದಾರಣ್ಣ. Since you have got it, you keep it in your house and do your prayers to him. But otherwise, keep him in your heart. That is the best. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ವಾಟ್ ಟೈಪ್ ಆಫ್ ಡ್ರೆಸ್ ಶುಡ್ ವಿ ವಿಯರ್ ಅಂಡ್ ಕಮ್ ಟು ಮನೋವತಿ? ಈಸ್ ದೇರ್ ಎನಿ ರೂಲ್ಸ್ ಅಂತ ಕೇಳಿದಾರಣ್ಣ. Rules andre Guru Amara advocated to put this lavender color shirt because it is the actual color of sun which protects you from the ultraviolet rays. So that was given to us, and we have given that shirt and ladies kurta for everyone to wear it to come to Manavati on Sundays. Otherwise also they can use it on weekdays. It is not mandatory. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಯಾವ ಋಷಿ ಅಂತ ಕೇಳಿದಾರಣ್ಣ. ಗೊತ್ತಿಲ್ಲಪ್ಪ, ಅಮ್ಮರ ಗುರು ಅವರು ಅವ್ರ ಬಗ್ಗೆ ಏನು ಹೇಳಿಲ್ಲ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಪ್ರೇಮಾನಂದ್ ಮಹಾರಾಜ್ ಗುರುಗಳ ಬಗ್ಗೆ ಹೇಳಿ ಅಣ್ಣ ಅಂತ ಕೇಳಿದಾರೆ. ಇಲ್ಲ, ಇನ್ನೊಬ್ಬರ ಬಗ್ಗೆ ವಿ ಕೆನಾಟ್ ಕಾಮೆಂಟ್. ಧನ್ಯವಾದಗಳು. ಯೂಟ್ಯೂಬ್ ಇಂದ ಒಂದು ಲಾಸ್ಟ್ ಪ್ರಶ್ನೆ ಇದೆ ಅಣ್ಣ. ಇಟ್ಸ್ ದೇ ಕಮೆಂಟೆಡ್ ಲೈಕ್ ನಾಟ್ ಆಸ್ ಎ ಕ್ವಶನ್, ಜಸ್ಟ್ ಕಮೆಂಟೆಡ್ ಅಣ್ಣ. ದಾನ ಧರ್ಮ ಸತ್ಯ ನ್ಯಾಯ ರೀತಿ ಅಂತ ಹೋಗಿ ಬಹಳ ಜನ ನೋವಿನಲ್ಲಿ ಇದ್ದಾರೆ, ಇದನ್ನು ಬಿಟ್ಟವರು ಚೆನ್ನಾಗಿದ್ದಾರೆ. ಸತೀಶ್ ಸರ್ ಹೇಳುವ ಹಾಗೆ ಮಾಡಿದರೆ ನೆಮ್ಮದಿ ಕಳೆದುಕೊಳ್ಳಬೇಕಾಗುತ್ತದೆ, ಹೀಗಿರುವುದರ ಏನು ಮಾಡಬೇಕು ಅಂತ ಕೇಳಿ ಅಂತ ಹೇಳಿದಾರಣ್ಣ. ಅವ್ರ ಮನೋತಿಗೆ ಬರ್ಲಿ, ಅವ್ರಿಗೆ ಉತ್ತರ ಸರಿಯಾಗಿ ಕೊಡೋಣ. ಧನ್ಯವಾದಗಳು ಅಣ್ಣ. ವಿ ಆರ್ ಡನ್ ಫ್ರಮ್ ಆಲ್ ದ ಚಾಟ್ಸ್ ಅಂಡ್ ಯೂಟ್ಯೂಬ್ ಕ್ವಶನ್ಸ್ ಅಣ್ಣ. ವಿಲ್ ಗೋ ಟು ಗ್ಯಾಲರಿ ಮೋಡ್ ಅಣ್ಣ. ಓಕೆ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಡಾಕ್ಟರ್ ರಾಜ್ಕುಮಾರ್ ಅವರು ರಾಮಕೃಷ್ಣ ಪರಮಹಂಸರ ಶಿಷ್ಯರ ಅಣ್ಣ ಪಾಸ್ಟ್ ಬರ್ತ್ ಅಂತ ಕೇಳಿದಾರ. ಗೊತ್ತಿಲ್ಲಪ್ಪ, ಇದ್ರ ಬಗ್ಗೆ ಗುರು ಅಮರ ಅವರು ಯಾವ್ದು ಹೇಳಿಲ್ಲ ನಮ್ಗೆ. ಆಯ್ತು ಅಣ್ಣ. ನಾವೀಗ ಗ್ಯಾಲರಿ ಮೋಡಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ದಾರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಪ್ರೆಗ್ನೆಂಟ್ ಲೇಡಿ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಅಣ್ಣ ತಿಳಿಸಿ ಅಂತ ಕೇಳಿದಾರಣ್ಣ. There should be nose, they should not come out during that period. ವಿಂಡೋಸ್ ಎಲ್ಲ ಕ್ಲೀನ್ ಆಗಿ ಒಂದು ಬ್ಲಾಕ್ ಸ್ಕ್ರೀನ್ ಹಾಕಿ ಕವರ್ ಮಾಡಿ ಪ್ರೊಟೆಕ್ಟ್ ಮಾಡಬೇಕು. ಆ ರೇಸ್ ಬಂದು ಬೀಳಬಾರ್ದು ಅವ್ರ ಮೇಲೆ. ಬೀಳ್ದ್ರೆ ಏನಾಗ್ತದೆ, ದ ಬೇಬಿ ವಿಚ್ ಇಸ್ ಬಾರ್ನ್ ವಿಲ್ ಬಿ ಬಾರ್ನ್ ಇನ್ ಫಿಸಿಕಲ್ ಫಾರ್ಮ್ ಚೆನ್ನಾಗಿರಲ್ಲ. there will be some distortions in the physical body. ಅದಕ್ಕೆ they should be protected from the rays during the grahana period. They should take very good care. ಒಂದು ರೂಮ್ ನಲ್ಲಿ they should be in dark for that period. Best is ಕೂತ್ಕೊಂಡು ಧ್ಯಾನ ಮಾಡ್ಲಿ ಅಷ್ಟೇ ಆ ಪೀರಿಯಡ್ ಅಲ್ಲಿ, ಇಲ್ಲ ಮಲ್ಕೊಂಡು ಧ್ಯಾನ ಮಾಡ್ಲಿ, ಆಚೆ ಏನು ಬರಬಾರ್ದು ಅವರು. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ.
ನಮಸ್ತೆ ಸತೀಶ್ ಅಣ್ಣ. ನಾನು ಅಮರ ಫೋಟೋವನ್ನು ನನ್ನ ಪರ್ಸ್ನಲ್ಲಿ ಇಟ್ಟುಕೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ದೇ ಡು ನಾಟ್ ಬಿಲೀವ್. ಸೊ ನಾನು ನನ್ನ ಗುರುವನ್ನು ಕ್ಷಮೆ ಕೇಳುತ್ತಿದ್ದೇನೆ. ಅವರು ನನ್ನ ಮನಸ್ಸಿನಲ್ಲಿ ಪೂಜಿಸುತ್ತಿದ್ದೇನೆ ಅಂತ ಹೇಳಿದಾರಣ್ಣ. ಬೆಸ್ಟ್ ಇಸ್ ದಟ್. ಅವ್ರು ಏನ್ ಮಾಡ್ತಾ ಇದಾರೋ ಅದು ತುಂಬಾ ಉತ್ತಮ. ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಲಿ, ಪ್ರಾಕ್ಟೀಸ್ ಮಾಡ್ಲಿ. ಗೊತ್ತಾಗ್ಬಾರ್ದು ಯಾರಿಗೂ. ಇಟ್ ಈಸ್ ಫಾರ್ ದ ಇಂಡಿವಿಜುವಲ್ ಅಷ್ಟೇ. ಪಬ್ಲಿಸಿಟಿ ಆಗ್ಬಾರ್ದು ಅವ್ರು ಏನ್ ಪ್ರಾಕ್ಟೀಸ್ ಮಾಡ್ತಾರೋ. ಧನ್ಯವಾದಗಳು ಅಣ್ಣ. ಸರ್, ಮುಂದಿನ ಪ್ರಶ್ನೆ ಅಣ್ಣ. ಒಬ್ರು ಅಣ್ಣ ಅನ್ಸುತ್ತಣ್ಣ. ಸರ್, ಗಮನಿಸುವಿಕೆ ಮತ್ತು ಸಾಕ್ಷಿ ಎರಡರ ಬಗ್ಗೆ ಸ್ವಲ್ಪ ಹೇಳಿ ಅಣ್ಣ ಅಂತ ಕೇಳಿದಾರಣ್ಣ. ಗಮನಿಸೋದಂದ್ರೆ ಜಸ್ಟ್ ಯು ಲುಕ್. ಸಾಕ್ಷಿ ಅಂದ್ರೆ ಯು ಬಿಕಮ್ ಎ ವಿಟ್ನೆಸ್ ಟು ಎ ಘಟನಾ. ದಟ್ಸ್ ಆಲ್. ದ ಡಿಫರೆನ್ಸ್ ಇಸ್ ದಟ್. ಗಮನಿಸೋದು ಯು ಜಸ್ಟ್ ಲುಕ್ ಅಟ್ ಇಟ್, ಬಟ್ ಸಾಕ್ಷಿ ಬಂದು ಯು ಬಿಕಮ್ ಎ ಪಾರ್ಟ್ ಆಫ್ ಇಟ್. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಗುರು ಅಮರ ಅವರು ಮಹರ್ಷಿಯೋ ಅಥವಾ ಈಸ್ ಅ ಗಾಡ್ ಹಿಮ್ಸೆಲ್ಫ್ ಅಂತ ತಿಳಿಸಿ ಅಂತ ಕೇಳಿದಾರಣ್ಣ. He is God himself. He is Tatsumasi. I am that. ಧನ್ಯವಾದಗಳು ಅಣ್ಣ. ಒಬ್ರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದಾರಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. When I was 10 years old, I saw 6 and 7 people in the sky, glowing with a rainbow color. While I was at the temple, I also experienced another incident in a graveyard where I saw a red glowing round ball leaving a tomb. I told many people about this experience, but they did not believe me. And more things. When I was born, I had a natural upper era ಪಾಯ್ಸಿಂಗ್ ಅಂತ ಇದೆ. Last sentence ಅರ್ಥ ಆಗಿಲ್ಲ. When I was born, I had a natural upper era of ಪೈರ್ಸಿಂಗ್ ಅಂತ ಇದೆ. ಅದೇನು ವರ್ಡ್ ಏನ್ ಮೀನಿಂಗ್? ಪೈರ್ಸಿಂಗ್ ಅಂದ್ರೆ ನನ್ಗೆ ಗೊತ್ತಿಲ್ಲಪ್ಪ ವರ್ಡ್. ವಾಟ್ ಡಸ್ ದ ಮೀನ್ ಬೈ ಇಟ್? ಅಂದ್ರೆ ಇಯರ್ ಆಫ್ ಅತೀಂದ್ರಿಯ ಶಕ್ತಿಯನ್ನ ಕೇಳಿಸುವ ಅತೀಂದ್ರಿಯ ಶಕ್ತಿಯನ್ನ. ಅದು ಇರ್ಬೋದು. ಪಾಸ್ಟ್ ಬರ್ಸ್ ಸಾಧನೆ ಅದು ಒಂಥರ ಅವ್ರಿಗೆ ಅನುಗ್ರಹ ಆಗಿರ್ಬೋದು. ಚುರುಕು ಕಿವಿ ಅಂತ ಅನ್ಬೋದಣ್ಣ. ಹೌದು. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಋಷಿಗಳು ಸ್ಥಾಪಿಸಿರುವ 5 ಟೆಂಪಲ್ಗಳನ್ನ ತಿಳಿಸಿ ಅಣ್ಣ ಅಂತ ಕೇಳಿದಾರಣ್ಣ. ಅದೇ ಎಷ್ಟು ಸತಿನಪ್ಪ ಹೇಳೋದು ನಾವು. ಲಾಸ್ಟ್ ವೀಕ್ ಹೇಳಿದ್ವಿ. ಅಲ್ಸೂರು ಸೋಮೇಶ್ವರ ದೇವಸ್ಥಾನ, ವಸಂತ ವಲ್ಲಭರಾಯ ದೇವಸ್ಥಾನ ಉತ್ತರಳ್ಳಿನಲ್ಲಿ, ರವಿ ಗಂಗಾಧರೇಶ್ವರ ಬಸವನಗುಡಿನಲ್ಲಿ, ಜಲಕಂಠೇಶ್ವರ ಕಲಾಶಪಾಳ್ಯದಲ್ಲಿ, ಆಮೇಲೆ ಸರ್ಕಲ್ ಮಾರಿಯಮ್ಮ ಮಲ್ಲೇಶ್ವರದಲ್ಲಿ, ಆಮೇಲೆ ಕಾಡು ಮಲ್ಲೇಶ್ವರ 6 ದೇವಸ್ಥಾನ. ಅದ್ ಬಿಟ್ರೆ ಕೋಲಾರಮ್ಮ ಕೋಲಾರದಲ್ಲಿ, ಅದ್ ಬಿಟ್ರೆ ನೆಕ್ಸ್ಟ್ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರಲ್ಲಿ, ಆಮೇಲೆ ನಿಮಿಷಾಂಬ ಶ್ರೀರಂಗಪಟ್ಟಣದಲ್ಲಿ. ಇದೆಲ್ಲ ಋಷಿಗಳು ಸ್ಥಾಪಿತ ಮಾಡಿದ್ದು ದೇವಸ್ಥಾನಗಳು. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಕೇಳಿದಾರಣ್ಣ. ಅವರಿಗೆ ಲೆವೆಂಡರ್ ಕಲರ್ ಶರ್ಟ್ ಸಿಕ್ಕಿಲ್ಲ, ಲೆವೆಂಡರ್ ಕಲರ್ ಟೀ ಶರ್ಟ್ ಸಿಗುತ್ತಾ, ಅದನ್ನ ಹಾಕೊಂಡು ಬರ್ಬೋದಾ ಅಂತ ಕೇಳಿದಾರಣ್ಣ. ಬರ್ಬೋದು. ಮನೋತಿಗೆ ಬಂದ್ರೆ ಅವ್ರಿಗೆ ಲ್ಯಾವೆಂಡರ್ ಕಲರ್ ಶರ್ಟ್ ಕೊಡ್ತೀವಿ. ಆಯ್ತು, ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಕ್ವಶನ್ ಕೇಳ್ತಾರಣ್ಣ. ಇಟ್ ಈಸ್ ಪರ್ಸನಲ್ ಟು ದೇರ್ ಗುರು ಅಮರಾಸ್ ಫ್ಯಾಮಿಲಿ ಅಣ್ಣ. ಶಲ್ ಐ ಆಸ್ಕ್ ಅಣ್ಣ? ಅಲ್ಲ, ಇಟ್ ಇಸ್ ನಾಟ್ ನೆಸೆಸರಿ. ಅವ್ರ ಧನ್ಯವಾದ. ಫ್ಯಾಮಿಲಿ ಬಗ್ಗೆ ತಪ್ಪು ಅದು. ಆಯ್ತು. ಹಿ ಈಸ್ ಎ ಮ್ಯಾರಿಡ್ ಮ್ಯಾನ್, ಹಿ ಹ್ಯಾಸ್ ಎ ಡಾಟರ್, ಅಷ್ಟೇ ಹೇಳ್ಬೋದು. ಹಿ ಲಿವ್ ಲೈಕ್ ಎ ಮ್ಯಾರಿಡ್ ಮ್ಯಾನ್. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಮಾಯೆ ಎಂಬುದು ಇದೆಯೇ
ಅಥವಾ ಅದು ಮನಸ್ಸಿನ ಬಿಂಬವೇ ಅಣ್ಣ ಅಂತ ಕೇಳಿದಾರಣ್ಣ. ಮಾಯೆ ಅನ್ನೋದು ಇಟ್ ಈಸ್ ಒಂದು ಶಕ್ತಿ ದೇವಿಯದು ಅದು ಮಾಯೆ ಅನ್ನೋದ್ರಿಂದ ನೀವು ಆಚೆ ಬರ್ಬೇಕದು. ಅದಕ್ಕೆ ಒಂದು ಗುರು ಬೇಕು. ಆ ಗುರು ಆ ಸಾಧನೆ ಹೇಳ್ಕೊಡ್ತಾರೆ ಯಾವ ತರ ಈ ಮಾಯೆನಿಂದ ಬರೋದಂತ. ಆ ಮಾಯೆನಿಂದ ಬಂದ್ರೆ ಆ ಮಾಯೆನೇ ತಾಯಿ. ಆ ತಾಯಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ಈ ಬರ್ತ್ ಅಂಡ್ ಸೈಕಲ್ ಆಫ್ ಡೆತ್ ನಿಂದ ಆಚೆ ಬಂದು ಮೋಕ್ಷ ಪಡೆಯಕ್ಕೆ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ, ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ ಅಣ್ಣ. ವೆನ್ ಆಲ್ ದ ಸ್ಯಾಟಲೈಟ್ಸ್ ವಿಲ್ ಡಿಸ್ಟ್ರಾಯ್ ಅಂಡ್ ಸೌಂಡ್ ಟೆಕ್ನಾಲಜಿ ವಿಲ್ ಕಮ್ ಕಂಪ್ಲೀಟ್ಲಿ ಅಣ್ಣ ಅಂತ ಕೇಳಿದಾರಣ್ಣ. ಇನ್ ಅದರ್ 25 years. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ, ಹೌ ಕ್ಯಾನ್ ವಿ ಪ್ರೊಟೆಕ್ಟ್ ಅಸ್ ಫ್ರಮ್ ಎವಿಲ್ ಐಸ್ ಅಂತ ಇದೆ. Surrender to Guru Abhara and the Rishis, you will get protected. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ, ಆತ್ಮವು ಎಷ್ಟು ದೊಡ್ಡದು ಇರುತ್ತದೆ ಅಂತ ಕೇಳಿದಾರಣ್ಣ. ಆತ್ಮ ಬಂದ್ಬಿಟ್ಟು ಇವಾಗ ಒಂದು ಏರ್ ತಗೊಳ್ಳಿ, ಅದನ್ನ 1000 times ಪೀಸ್ ಆಗಿ ಮಾಡಿದ್ರೆ, ಅದರಿಂದ ಒಂದು ತಗೊಂಡ್ರೆ ಅದನ್ನ 1000 times ಮಾಡಿದ್ರೆ ಆ ಸೈಜ್ ಆತ್ಮ ಇರ್ತದೆ. ಆತ್ಮ ಬಂದು ಹೃದಯದಲ್ಲಿ ಒಂದು ಕಮಲ ಇನ್ವರ್ಟೆಡ್ ಇರ್ತದೆ. ಆ ಇನ್ವರ್ಟೆಡ್ ಕಮಲದಲ್ಲಿ ಸೆಂಟರ್ ಆಗಿ ಆ ಒಂದು 1000 ಎಷ್ಟು ಚಿಕ್ಕದಾಗಿರ್ತದೋ ಅದು ಅಣುವಾಗಿ ಅಲ್ಲಿ ಇರ್ತದೆ, ವಾಸ ಮಾಡ್ತಾ ಇರ್ತದೆ ಆತ್ಮ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇರ್ತಾರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. I think we are done today's satsanga ಅಣ್ಣ. We have no questions Okay, left pa. today. ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಇಲ್ಲಿ ಹಾ ಶ್ರೀ ಶ್ರೀ ಕೃಷ್ಣ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಶ್ರೀ ಕೃಷ್ಣ ಕೃಷ್ಣಾರ್ಪಣಮಸ್ತು. ಅರ್ಪಣಮಸ್ತು.